ನ್ಯೂ ಇಯರ್ ಪಾರ್ಟಿಗೆ ಇಡೀ ನಗರ ಸಜ್ಜಾಗಿದೆ. ಪಬ್, ರೆಸ್ಟೋರೆಂಟ್ ಅಂತ ಈಗಿನಿಂದಲೇ ಎಲ್ಲರೂ ಪಾರ್ಟಿಗೆ ರೆಡಿಯಾಗ್ತಿದ್ದಾರೆ. ಆದರೆ ಇದೇ ವೇಳೆ ಕೆಲ ಕ್ರಿಮಿಗಳು ಮತ್ತೇರಿಸಲು ರೆಡಿಯಾಗ್ತಿದ್ದಾರೆ. ಅಂಥವರ ವಿರುದ್ಧ ಪೊಲೀಸರು ಕೂಡ ಭರ್ಜರಿ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಹೊಸ ವರ್ಷಕ್ಕೆ ದಿನಗಣನೆ ಶುರುವಾಗಿದೆ. ನ್ಯೂ ಇಯರ್ ಅನ್ನ ವೆಲ್ಕಮ್ ಮಾಡಲು ಇಡೀ ನಗರ ಸಜ್ಜಾಗ್ತಿದೆ. ಇದನ್ನೇ ಟಾರ್ಗೆಟ್ ಮಾಡಿಕೊಂಡು ಡ್ರಗ್ಸ್ ದಂಧೆಗೆ ಮುಂದಾದವರಿಗೆ ಪೊಲೀಸರು ಚಳಿ ಬಿಡಿಸುತ್ತಿದ್ದಾರೆ. ಹೊಸ ವರ್ಷಕ್ಕೆ ಮತ್ತೇರಿಸುವ ಡ್ರಗ್ಸ್ ಮೇಲೆ ಹದ್ದಿನ ಕಣ್ಣು. ಕಾಕಿಯಿಂದ 18 ಕೋಟಿ ಮೌಲ್ಯದ ಹೈಡ್ರೋ ಗಾಂಜಾ ಜಪ್ತಿ. ಬ್ಯಾಂಕಾಕ್ನಿಂದ ಹೈಡ್ರೋ ಗಾಂಜಾ ಸಾಗಿಸುತ್ತಿದ್ದ ಆರೋಪಿಗಳನ್ನ ಮಹಾಲಕ್ಷ್ಮಿ ಲೇಔಟ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ ಬರೋಬ್ಬರಿ 18 ಕೆಜಿ 590 ಗ್ರಾಂ ಹೈಡ್ರೋ ಗಾಂಜಾವನ್ನ ಜಪ್ತಿ ಮಾಡಲಾಗಿತ್ತು. ಇದರ ಮೌಲ್ಯ 18 ಕೋಟಿ 60 ಲಕ್ಷ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಸೈಫುದ್ದೀನ್ ಶೇಖ್, ಆತನ ಪತ್ನಿ ಸೀರಾ ಸಿಮ್ರಾನ್ ಕೊರಿಯರ್ ಮೂಲಕ ಡ್ರಗ್ಸ್ ತರಿಸಿ ಮಾರಾಟ ಮಾಡ್ತಿದ್ರು ಅನ್ನೋದು ಬಯಲಾಗಿದೆ. ಇತ್ತ ಆರ್ಎಂಸಿ ಯಾರ್ಡ್ ಪೊಲೀಸರು ಗಾಂಜಾ ಮಾರಾಟಕ್ಕೆ ಯತ್ನಿಸಿದ್ದ ಅಫ್ಜರ್ ಪಾಷಾ ಎಂಬಾತನನ್ನ ಬಂಧಿಸಿದ್ದಾರೆ. 8.35 ಲಕ್ಷ ರೂಪಾಯಿ ಮೌಲ್ಯದ 8 ಕೆಜಿ 350 ಗ್ರಾಂ ಗಾಂಜಾವನ್ನ ವಶಪಡಿಸಿಕೊಳ್ಳಲಾಗಿದೆ. ಆತ ಆರ್ಟಿ ನಗರ ಪೊಲೀಸರು ಮೈದಾನವೊಂದರಲ್ಲಿ ಗಾಂಜಾ ಮಾರಾಟಕ್ಕೆ ಯತ್ನಿಸುತ್ತಿದ್ದ ಮನೋಜ್, ಭಾಸ್ಕರ್, ಕೃಷ್ಣ, ಸತೀಶ್, ಬೇಶ್ವಜಿರ್ ಎಂಬ 5ರನ್ನ ಬಂಧಿಸಿ 5 ಕೆಜಿ 437 ಗ್ರಾಂ ಗಾಂಜಾವನ್ನ ಜಪ್ತಿ ಮಾಡಿದ್ದಾರೆ. ಈ ಆರೋಪಿಗಳು ತ್ರಿಪುರಾದಿಂದ ಗಾಂಜಾ ತಂದು ನಗರದಲ್ಲಿ ಮಾರಾಟ ಮಾಡ್ತಿದ್ರು ಅನ್ನೋದು ಗೊತ್ತಾಗಿದೆ. ಇನ್ನು ಜೆಸಿ ನಗರ ಪೊಲೀಸರು ನಡೆಸಿದ ಕಾರ್ಯಾಚರಣೆಯಲ್ಲಿ ವಿದೇಶಿ ಪ್ರಜೆ ಆಂಟೋನಿ ಎಂಬಾತನನ್ನ ಬಂಧಿಸಿ 1.35 ಲಕ್ಷ ಮೌಲ್ಯದ 21 ಗ್ರಾಂ ಎಂಡಿಎಂಎ ವಶಪಡಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಒಂದು ಮೊಬೈಲ್ ಮತ್ತು 1500 ರೂಪಾಯಿ ನಗದನ್ನ ಜಪ್ತಿ ಮಾಡಲಾಗಿದೆ. ಅದೇ ರೀತಿ ಮಲ್ಲೇಶ್ವರಂ ಪೊಲೀಸರು ನದೀಂ ಪಾಷಾ ಎಂಬ ವ್ಯಕ್ತಿಯನ್ನ ಬಂಧಿಸಿ 772 ಗ್ರಾಂ ಗಾಂಜಾವನ್ನ ವಶಪಡಿಸಿಕೊಂಡಿದ್ದಾರೆ. ಟೋಟಲ್ 18 ಕೆಜಿಸ್ 590 ಗ್ರಾಮ್ಸ್ ಸೀಸ್ ಆಗಿದೆ. ಇದರಲ್ಲಿ ಇಬ್ಬರು ಆರೋಪಿ ಅವರು ಅರೆಸ್ಟ್ ಮಾಡಿದ್ದಾರೆ. ಮತ್ತೆ ಕೆಲವು ಕೀ ಆರೋಪಿ ಯಾರ್ಯಾರು ಇದರಲ್ಲಿ ಶಾಮೀಲು ಅದರ ಬಗ್ಗೆ ಅವ್ರಿಗೆ ಮಾಹಿತಿ ನಮ್ಮ ಟೀಮ್ಗೆ ಗೊತ್ತಾಗಿದೆ. ಇದು ಫಸ್ಟ್ ಟೈಮ್ ನಾವು ಏರ್ಪೋರ್ಟ್ ಇಂದ ಮಾಹಿತಿ ಇದಾದ ಮೇಲೆ ನಮ್ಮ ಏರ್ಪೋರ್ಟಲ್ಲಿ ಮೂವ್ಮೆಂಟ್ ಆಗ್ತು. ಏರ್ಪೋರ್ಟಿಂದ ಬರುವಾಗ ಇದು ಸೀಸ್ ಆಗಿದೆ. ಇದರಲ್ಲಿ ಬ್ಯಾಂಕಾಕ್ ಇಂದ ಇದು ಮೂವ್ಮೆಂಟ್ ಆಗಿತ್ತು ಅಂತ ಮಾಹಿತಿ ಬಂದಿದೆ. ಹೊಸ ವರ್ಷಕ್ಕೆ ಕಿಕ್ಕೇರಿಸಲು ಶೇಖರಿಸಿಟ್ಟಿದ್ದ ಮಾದಕ ವಸ್ತುಗಳ ವಿರುದ್ಧ ಪೊಲೀಸರು ಬಿರುಸಿನ ಕಾರ್ಯಾಚರಣೆ ನಡೆಸುತ್ತಿದ್ದು, ನ್ಯೂ ಇಯರ್ ಹೊತ್ತಿಗೆ ಅದೆಷ್ಟು ಸಿಗುತ್ತೋ ನೋಡಬೇಕು. ಪ್ರಜ್ವಲ್, ಟಿವಿ9 ಬೆಂಗಳೂರು. ರಕ್ತಚಂದನ ಸಾಗಿಸುತ್ತಿದ್ದ ಇಬ್ಬರು ಆರೋಪಿಗಳನ್ನ ಆರ್ಟಿ ನಗರ ಪೊಲೀಸರು ಬಂಧಿಸಿದ್ದಾರೆ. ವರಪ್ರಸಾದ್ ರೆಡ್ಡಿ, ರಾಜಶೇಖರ್ನನ್ನ ಬಂಧಿಸಿ ಬೊಲೆರೋ ವಾಹನದಲ್ಲಿದ್ದ 75 ಲಕ್ಷ ರೂಪಾಯಿ ಮೌಲ್ಯದ 739 ಕೆಜಿ ರಕ್ತಚಂದನವನ್ನ ವಶಕ್ಕೆ ಪಡೆಯಲಾಗಿದೆ. ಆಂಧ್ರಪ್ರದೇಶದ ಅನ್ನಮಯ್ಯ ಜಿಲ್ಲೆಯವರಾದ ಆರೋಪಿ ರಾಜಶೇಖರ್ ಎಂಬಿಎ ಓದಿದ್ರೆ, ವರಪ್ರಸಾದ್ ಇಂಜಿನಿಯರಿಂಗ್ ಓದಿದ್ದ. ಇನ್ನು ಹುಳಿಮಾವು ಪೊಲೀಸರು ಕಾರ್ಯಾಚರಣೆ ನಡೆಸಿ 60 ಲಕ್ಷ ಮೌಲ್ಯದ 1150 ಕೆಜಿ ರಕ್ತಚಂದನ ವಶಕ್ಕೆ ಪಡೆದು ಇಬ್ಬರನ್ನ ಬಂಧಿಸಿದ್ದಾರೆ. ತಮಿಳುನಾಡಿಗೆ ಮಾರಾಟ ಮಾಡಲು ಹೋಗ್ತಿದ್ದಾಗ ಕಾರ್ಯಾಚರಣೆ ನಡೆಸಲಾಗಿದೆ. 54 ಕೆಜಿಸ್ ಅಂದಾಜು ರಿಕವರಿ ಮಾಡಿದ್ದಾರೆ ಅವರು. ಇದರಲ್ಲಿ 1 ವೆಹಿಕಲ್ 2 ಅಕ್ಯೂಸ್ಡ್. ಮತ್ತೆ ಇದರಲ್ಲಿ ಅವರು ಅನಿಯನ್ ಅಂದರೆ ವೆಜಿಟೇಬಲ್ ಗಾಡಿಯಲ್ಲಿ ಅನಿಯನ್ ಮೇಲೆ ಇಟ್ಟು ಕೆಳಗಡೆ ಇದು ಇಟ್ಕೊಂಡಿದ್ರು ಹೈಡ್ ಮಾಡಲಿಕ್ಕೆ. ಇದೂ ಆಂಧ್ರದಿಂದ ಮದನಪಲ್ಲಿ ಏರಿಯಾದಿಂದ ಮೂವ್ಮೆಂಟ್ ಇತ್ತು. ಬಟ್ ಇದು ಬ್ಯಾಂಗ್ಳೂರಲ್ಲಿ ಹಿಡಿದಿದ್ರು ಅವರು. ಒಟ್ಟು 75 lakhs ವ್ಯಾಲ್ಯೂ.